ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಸವದತ್ತಿ ತಾಲೂಕು ವತಿಯಿಂದ ಸವದತ್ತಿಯ ಮಾಮನೆ ಕಲ್ಯಾಣ ಮಂಟಪದಲ್ಲಿ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಸವದತ್ತಿ ಆರಕ್ಷಕ ವೃತ್ತ ನಿರೀಕ್ಷಕರು ಆದ ಶ್ರೀ ಧರ್ಮಾಕಾರಿ ಎಸ್ ಧರ್ಮಟ್ಟಿ ಅವರು ಮಾತನಾಡಿ, ಕುಟುಂಬದ ನಿರ್ವಹಣೆಯಲ್ಲಿ ತಂದೆ ತಾಯಿಯವರ ಜವಾಬ್ದಾರಿ, ಮಕ್ಕಳಿಗೆ ನೀಡಬೇಕಾದ ಸಂಸ್ಕಾರ ಮತ್ತು ಇತ್ತೀಚಿನ ದಿನದಲ್ಲಿ ಮೊಬೈಲ್ ಬಳಕೆಯಿಂದಾಗುವ ದುಷ್ಪರಿಣಾಮಗಳ ಇತ್ತೀಚಿನ ದಿನದಲ್ಲಿ ಹೆಚ್ಚಾಗ್ತಾ ಇರುವ ಬಾಲಾಪರಾಧ ಬಗ್ಗೆ, ದುಶ್ಚಟಗಳ ಬಗ್ಗೆ, ಅವುಗಳ ನಿಯಂತ್ರಣದಲ್ಲಿ ತಾಯಂದಿರ ಜವಾಬ್ದಾರಿ ಬಗ್ಗೆ ಸಮಗ್ರವಾಗಿ ತಿಳಿಸಿದ್ದಾರೆ. ಶ್ರೀ ಎಚ್.ಆರ್. ಲವಕುಮಾರ್ ಜಿಲ್ಲಾ ನಿರ್ದೇಶಕರು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬೆಳಗಾವಿ 2 ಜಿಲ್ಲೆಯವರು ಮಾತನಾಡಿ, ಗ್ರಾಮ ಅಭಿವೃದ್ಧಿ ಯೋಜನೆ ನಡೆದ ಬಂದ ಹಾದಿ, ಅಮ್ಮನವರು ಕೈಗೊಂಡ ಜ್ಞಾನ ವಿಕಾಸ ಕಾರ್ಯಕ್ರಮಗಳ ಮಹತ್ವ, ಮಕ್ಕಳ ಬೆಳವಣಿಗೆಯಲ್ಲಿ ತಾಯಂದಿರು ನೀಡಬೇಕಾದ ಸಂಸ್ಕಾರ ಮತ್ತು ಜವಾಬ್ದಾರಿಗಳು, ಮಕ್ಕಳ ಕೈಗೆ ಮೊಬೈಲ್ ನೀಡೋದ್ರಿಂದ ಆಗುವಂತಹ ದುಷ್ಪರಿಣಾಮಗಳ ಬಗ್ಗೆ ಮತ್ತು ಗ್ರಾಮ ಅಭಿವೃದ್ಧಿ ಯೋಜನೆ ಹೊರತಂದಿರುವ ನಿರಂತರ ಪತ್ರಿಕೆ ಮತ್ತು ಅದರಲ್ಲಿ ಇರುವಂತಹ ವಿಷಯಗಳನ್ನು ಓದುವುದು ಮತ್ತು QR ಕೋಡ್ ಬಳಸಿ ಕೇಳೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಸಂಪನ್ಮೂಲ ವ್ಯಕ್ತಿಗಳು ಆದ ಶ್ರೀಮತಿ ಸವಿತಾ ಬಿ ಹೊಸೂರ ಕುಟುಂಬ ನಿರ್ವಹಣೆಯಲ್ಲಿ ಮಹಿಳೆಯರ ಪಾತ್ರ ಮತ್ತು ಮಕ್ಕಳ ಬೆಳವಣಿಗೆಯಲ್ಲಿ ತಾಯಂದಿರ ಜವಾಬ್ದಾರಿ ಮತ್ತು ನೀಡಬೇಕಾದ ಸಂಸ್ಕಾರದ ಬಗ್ಗೆ ಉಪನ್ಯಾಸ ಕೊಟ್ಟಿದ್ದಾರೆ. ಸಂಸಾರ ಕಟ್ಟಿಕೊಂಡು ಸುಖವಾಗಿ ಬಾಳಬೇಕು ಅಂತಂದ್ರೆ ಅಲ್ಲಿ ಆ ಮನೆಗೆ ಆ ಗೃಹಿಣಿ ಮಂತ್ರಿಯಾಗಿ ಕರ್ತವ್ಯವನ್ನು ನಿರ್ವಹಿಸಬೇಕಾಗ್ತದೆ. ಒಬ್ಬ ಮೂರ್ಖ ಹೆಣ್ಣು ತನ್ನ ಗಂಡನನ್ನ ಗುಲಾಮನನ್ನಾಗಿ ಮಾಡಿಕೊಂಡು ತನ್ನ ಗುಲಾಮನ ಹೆಂಡತಿಯಾಗಿ ಬದುಕ್ತಾಳ. ಆದ್ರೆ ಬುದ್ಧಿವಂತ ಹೆಣ್ಮಗಳು ನಿಮ್ಮ ತರ ಅವಳು ಏನ್ ಮಾಡ್ತಾಳ, ತನ್ನ ಗಂಡನನ್ನ ರಾಜನಾಗಿ ನೋಡ್ಕೊಂಡ ತಾನು ಮಹಾರಾಣಿಯಾಗಿ ಬಾಳ್ವೆ ಮಾಡ್ತಾಳ. ಆ ಬುದ್ಧಿವಂತಿಕೆ ಹೆಣ್ಣು ಮಕ್ಕಳಿಗಿರ್ಬೇಕು. ಒಂದು ವ್ಯಕ್ತಿ ನೋಡಿ, ನಮ್ಮ ವ್ಯಕ್ತಿತ್ವ ಹೆಂಗಿರಬೇಕು ಅಂತಂದ್ರೆ, ನಾವು ಒಂದು ಕುಟುಂಬವನ್ನು ನಿರ್ವಹಣೆ ಮಾಡಬೇಕಂದ್ರೆ ಮೇನ್ ನಮಗೆ ಸಂಸ್ಕಾರ ಇರಬೇಕು, ಸಂಸ್ಕೃತಿ ಇರಬೇಕು, ಶಿಕ್ಷಣ ಇರಬೇಕು, ನಮ್ಮ ಕುಟುಂಬವನ್ನು ನಾವು ಪ್ರೀತಿಸುವಂಥ ಗುಣ ಇರಬೇಕು, ಸೌಜನ್ಯತೆ ಇರಬೇಕು, ಮುಖ್ಯವಾಗಿ ನಮ್ಮಲ್ಲಿ ತಾಳ್ಮೆ ಇರಬೇಕು. ತಾಳ್ಮೆ ಇಲ್ಲ ಅಂತಂದ್ರೆ ಯಾವ ಹೆಣ್ಣು ಒಂದು ಕುಟುಂಬದೊಳಗೆ ತನ್ನ ಕುಟುಂಬವನ್ನು ಸುಶಿಷ್ಟವಾಗಿ ಸಂರಕ್ಷಿಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯನೇ ಆಗುವುದಿಲ್ಲ. ಒಂದು ತಿಪ್ಪೆಯಲ್ಲಿ ಬಿದ್ದ ಬೀಜ ಗಿಡವಾಗಿ ಬೆಳೀತದ, ತಿಪ್ಪೆ ಥರ ಮಲಿನ ಆಗಂಗಿಲ್ಲ. ಯಾಕೆ ಹೇಳ್ರಿ, ಅದು ಗಿಡ ಮತ್ತು ಗಿಡವಾಗಿನೇ ಇರ್ತದೆ, ಅದು ಮಲಿನತೆಯನ್ನು ಬೆಳೆಸ್ಕೊಳ್ಳೋದಿಲ್ಲ. ಅಂದ್ರೆ ಜಗತ್ತ ಹೇಗೆ ಇರಲಿ, ಪರಿಸರ ಯಾವುದೇ ಇರಲಿ, ಅಂಥ ಪರಿಸರದೊಳಗೆ ನಾವಾಗೇ ಬೆಳಿಬೇಕೇ ವಿನಃ ನಮ್ಮತನವನ್ನು ಬಿಟ್ಟು ಅವ್ರು ಹಂಗೆ ಇವ್ರು ಹಿಂಗೆ, ಈ ಬಾಜು ಮನೆಯವ್ರು ಫ್ರಿಜ್ ತಂದ್ರೆ, ಅವ್ರ TV ತಂದ್ರೆ ನಾವು ತಗೊಂಡು ಆ ಭಾವನೆ ಬೇಡ. ನಮ್ಮದು ಏನದ, ನಮ್ಮ ಹಾಸಿಗೆ ಎಷ್ಟದ ಅಷ್ಟರೊಳಗೆ ಕಾಲ ಚಾಚಿ ನಮ್ಮ ಜೀವನವನ್ನು ಸುಖಮಯವಾಗಿ ಮಾಡಿಕೊಳ್ಳೋದು ನಮ್ಮ ಕೈಯಾಗನದ. ಏಕೆಂದ್ರೆ ಸುಖ ಅನ್ನೋದು ಬೇರೆ ಎಲ್ಲಿ ಇಲ್ಲ. ಸುಖ ಒಂದು ಬೆಕ್ಕಿನ ಮರಿ ಇದ್ದಂಗೆ ಅದ. ಬೆಕ್ಕಿನ ಮರಿ ನೋಡಿ ನೀವು ಹಿಡಿಯಾಕಂತ ಅದನ್ನ ನರಸ್ಕೊಂಡು ಹೋದ್ರೆ ಅಂದ್ರೆ ಏನಾಗ್ತದ, ಓಡಿ ಹೋಗ್ತದ, ಅದು ನಿಮ್ಮ ಕೈ ಸಿಗಂಗಿಲ್ಲ. ಅದ ನಿಮ್ಮ ಕೆಲಸ ನೀವು ಮಾಡ್ಕೋತಾ ಇರಿ, ನಿಮ್ಮ ಬಾಡಿಗೆ ನಿಮ್ಮ ದುಡಿಮೆಯನ್ನು ನೀವು ಮಾಡ್ತಾ ಇರಿ, ನಿಮ್ಮ ಸುತ್ತಾ ಇರ್ತದ. ಅದು ನಿಮ್ಮ ಸುತ್ತತಿ ಬಂದು ನಿಮ್ಮ ಮ್ಯಾಲ ಕೊಡ್ತೈತೆ. ಹಂಗೆ ಸುಖ ಅಂದ್ರೆ ಹಂಗೆ. ಎಲ್ಲದಕ್ಕೂ ಮುಖ್ಯ ಕಾರಣ ದುಡಿಮೆ. ನಾವು ಪ್ರಾಮಾಣಿಕವಾಗಿ ಏನು ದುಡಿದಂದ್ರೆ ಹಂಗೆ ಹಿಂಗೆ ದುಡಿಯೋದಲ್ಲ, ಯಾರನ್ನೂ ಹೊಡೆದು ದುಡಿಯೋದಲ್ಲ. ಪ್ರಾಮಾಣಿಕವಾಗಿ ಇನ್ನೊಬ್ಬರ ಮನಸ್ಸಿಗೆ ನೋವಾಗದಂಗೆ ಒಂದು ವ್ಯವಸ್ಥೆಗೆ ಅದು ಕೆಟ್ಟದ್ದನ್ನು ಮಾಡಿದಂಥ ರೀತಿಯೊಳಗೆ ನಾವು ದುಡಿಮೆ ಮಾಡಿದ್ರೆ ಆ ದುಡಿಮೆಯಿಂದ ನಾವು ನಿಜವಾಗ್ಲೂ ಒಳ್ಳೆ ಬದುಕನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯದ, ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹೆಂಗೆ ದುಡಿಬೇಕು, ಪ್ರತಿಯೊಂದಕ್ಕೂ ನೋಡ್ರಿ, ಪ್ರತಿಯೊಂದಕ್ಕೂ ಒಂದು ದುಡಿಮೆ ಅಂತಕ್ಕಂಥದ್ದು ಮೂಲ ಮಂತ್ರ ಆಗ್ತದೆ. ನಾವು ಸುರಿಸುವಂಥ ಪ್ರತಿ ಬೆವ್ರ ಹಣೆಯೂ ಏನು ನಮಗೆ ಭರವಸೆಯನ್ನು ಕೊಡ್ತದೆ. ನಾವು ಹಾಕುವ ಪ್ರತಿಯೊಂದು ಕಣ್ಣೀರು ನಮಗೆ ಬದುಕನ್ನು ಕಲಿಸ್ಕೊಡ್ತದೆ. ಇನ್ನು ಮುಖ್ಯಮಂತ್ರಿಗಳು ಆದ ಶ್ರೀಮತಿ ಪಲ್ಲವಿ ಪದಕಿ ಮತ್ತು ಶ್ರೀ ಶ್ರೀಧರ್ ಆಸಂಗಿಹಾಳ್ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ತಾಲೂಕಿನ ಯೋಜನಾಧಿಕಾರಿ ಶ್ರೀ ಸುಬ್ರಾಯ್ ನಾಯಕ್ ಅವರು ಬಂದಿರುವ ಎಲ್ಲ ಗಣ್ಯ ಮಾನ್ಯರಿಗೆ ಸ್ವಾಗತ ಮಾಡಿದರು. ತಾಲೂಕಿನ ಕೃಷಿ ಅಧಿಕಾರಿ ಅಣ್ಣಪ್ಪ ಎಸ್ ಕಾರ್ಯಕ್ರಮ ನಿರ್ವಹಿಸಿ ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ನಿರ್ಮಲಾ ಕಳಸೇಗೌಡರು ವಂದಿಸಿದ್ರು. ಸವದತ್ತಿ ವಲಯ ಮೇಲ್ವಿಚಾರಕ ಗುರುನಾಯಕ್, ಕಲ್ಮಠ ವಲಯ ಮೇಲ್ವಿಚಾರಕಿ ಶ್ರೀಮತಿ ಕಾವೇರಿ ಪ್ರಕಾಶ್ ಪವಾರ್, ಶಶಿಕಾಂತ್ ಮುಂತಾದವರು ಭಾಗಿಯಾಗಿದ್ದರು. ವಿವಿಧ ಹಳ್ಳಿಗಳಿಂದ ಜ್ಞಾನ ವಿಕಾಸ ಕೇಂದ್ರದಿಂದ ಸುಮಾರು 700 ಜನ ಸದಸ್ಯರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ವೀರೇಶ್ ಬೆನಚಿನ ಮರಡಿಮಠ್, ಟಿವಿ20 ಕನ್ನಡ ನ್ಯೂಸ್, ಸವದತ್ತಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ.
ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.